ಇದೇ ಅಕ್ಕ ನಮ್ಮ ಅಕ್ಕವ್ರ ಜಮೀನು. ಈಗ ಇಲ್ಲಿಂದ ಅಲ್ಲಿ ಸೀಮೆ ಜಾಲಿ ಎಲ್ಲಿವರೆಗೂ ಬೆಳೆದೈತೋ ಅದೇ ನಮ್ಮ ಅಕ್ಕರ್ದೆಲ್ಲ ಇದೇನೆ ಜಮೀನು. 5 ಎಕರೆ ಕರೆಕ್ಟಾಗಿದೆ. ಹೌದಾ. ಸೀಮೆ ಜಾಲಿ ಎಲ್ಲ ಬೆಳೆದು ಬಿಟ್ಟೈತಪ್ಪ. ಇದನ್ನಿನ್ನೂ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಎಷ್ಟು ಭಾಳ ದುಡ್ಡು ಬೇಕಾಗುತ್ತೆ. ನೋಡಿ ಮಾತಾಡೋಣ ಒಂದು ರೇಟಿಗೆ. ಚೆನ್ನಾಗಿದೆ ಜಮೀನೇನು, ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರಂಗಿಲ್ ಅವರು ಫೋನ್ ಮಾಡಿದ್ರಲ್ಲ, ಅದಕ್ಕೆ ಬಂದ್ವಿ. ಅದೇ ನಾವೇನು ಮಾರ ಇದ್ದೇನು ಇರಲಿಲ್ಲ. ಅದಕ್ಕೆ ನಮ್ಮ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಡ್ಯೂಟಿಗಳಿಗೆ. ಅದಕ್ಕೆ ನಾವು ಮಾರೋ ಸ್ಟೇಜಲ್ಲಿ ಏನು ಇರಲಿಲ್ಲ. ಸುಮ್ಮನೆ ಮಾಡೋರಿಲ್ಲ. ಈಗ ನೋಡಿ ಹಿಂಗೆ ಆಗೈತಲ್ಲ, ಅದಕ್ಕೆ ಇನ್ನೇನು ಖರ್ಚು. ಇವಾಗೇನು JCB ಬಂದವಾಗ ಬೇಗ ಬೇಗ ಎಲ್ಲ ಕಿತ್ತಾಕಿಸ್ತಾರೆ. ಏನು ಸೀಮೆ ಜಲ್ಲಿ ಬೆಳೆದ್ರೂ ಏನಾಗಲ್ಲ. ನೋಡ್ರಿ, ನಿಮ್ಗೆ ಇಷ್ಟ ಆದರೆ ಹೇಳ್ರಿ, ತಾಂಬ್ತೀವಿ ಅಂತ ಹೇಳಿ. ನಾವು ಬೇಕಾದರೆ ಯಾರಿಗೂ ಕೊಡಲ್ಲ. ಅಲ್ಲ, ನಮಗೆ ಜಮೀನು ಬೇಕು ಬಿಡಿ. ನಾವು ಯಾಕಂದರೆ ನಮಗೆ ಇದು ಸಾಕಾಗಿದೆ ಅಲ್ಲಿ ಟೌನಲ್ಲಿ. ಇಲ್ಲಿ ನಾವೊಂದು ಮನೆನೂ ಕಟ್ಟಿಸ್ಕೊಂತೀವಿ. ಒಂದು ಮನೆ ಕಟ್ಟಿಸ್ಬಿಟ್ಟು ಬರ್ತಾ ಹೋಗ್ತಾ ವಾರ ವಾರ ಬರ್ತಾ ಹೋಗ್ತಾ ಇರ್ತೀವಿ. ಆಗ ಇಲ್ಲಿ ನಮಗೆ ಕೆಲ್ಸಕ್ಕೆ ಬೇಕು. ಎಲ್ಲ ಬೋರ್ಗಿರೆಲ್ಲ ಹಾಕಿಸ್ಬಿಟ್ಟು ಅಡಿಕೆ ತೋಟ ಕಟ್ಟೋಣ ಅಂತ ಇದ್ದೀವಿ. ಫಸ್ಟ್ ಒಂದು ಮನೆ ಕಟ್ಟಿಸ್ತೀವಿ. ಮನೆ ಕಟ್ಟಿಸ್ಬಿಟ್ಟು ತೋಟದ ಮನೆ ಅಂತ ಮಾಡಿಕೊಂಡು ವಾರ ವಾರ ಬರ್ತಾ ಹೋಗ್ತಾ ಇರ್ತೀವಿ. ನಮಗೇನೇನು ಕಡಿಮೆ ಆಗಿಲ್ಲ ಕಣಮ್ಮ. ನಮ್ಮದು ಮನೆಯೇ ಇದೆ. ಮನೆ ಬಾಡಿಗೆಗಳು ಎಲ್ಲ ಬರ್ತಾನೆ ಇರ್ತವೆ. ನಮಗೆ ಸುಮ್ಮನೆ ಹಿಂಗೆ ಒಂದು ವಾರ ಬಂದು ಹೋಗೋಕ್ಕೆ, ಬೆಂಗಳೂರಿಂದ ಹಿಂಗೆ ಒಂದು ವಾರ ಬಂದು ಹೋಗೋಕೆ ಅಷ್ಟೇ. ನಮ್ಮ ಮಕ್ಕಳು ಎಲ್ಲ ಕೆಲಸದಲ್ಲಿದ್ದಾರೆ. ಹಿಂಗೆ ಸುಮ್ಮನೆ ಬಂದು ಹೋಗೋಣ ಅಂತ ಹೇಳಿ ಅಷ್ಟೇ. ಒಳ್ಳೆ ರಾಕ ಇವರು. ನಾನು ನೋಡಿದ್ದೀನಿ. ಇವ್ರು ನನಗೆ ಪರಿಚಯ ಆಗಿದ್ರು. ಹೇಳು. ನನಗೆ ಪರಿಚಯಸ್ತ್ರು ಇವರು. ಎಲ್ಲ ಬಂದಾಗ ಒಂದ್ಸತಿ ಪರಿಚಯ ಆಗಿದ್ರು. ಹೇಳಿದ್ರು ನಮ್ಮ ಕಡೆಗಳವ್ರಿಗೆ ಯಾರ್ಗ ಹಿಂಗೇನೆ. ಅದಕ್ಕೆ ನನಗೂ ಗೊತ್ತಿತ್ತ, ಅದಕ್ಕೆ ಹೇಳಿದೆ. ಅಕ್ಕ, ಇವರು ನಮ್ಮ ಅಕ್ಕರೇನೆ, ಸ್ವಂತ ಅಕ್ಕರವರು. ಅದಕ್ಕೆ ನೀವು ಹೇಳ್ತಿದ್ರಲ್ಲ, ನಮಗೆ ಯಾವುದಾದ್ರೂ ಜಮೀನಿದ್ರೆ ಹೇಳ್ರಿ, ರಂಗಿಲ್ಲ ಅವರೇ ತಗೊಳ್ತೀವಿ ಅಂತ. ನಮ್ದು ಕೇಳಿದ್ರಿ ನಮ್ಮ ಅಯ್ಯಪ್ಪ ಕೊಡಲ್ಲ ಅಂತು. ಅದಕ್ಕೆ ನಾನು ನಮ್ಮ ಅಕ್ಕವ್ರನ್ನ ಮಾರ್ಬಿಡಕ್ಕ, ಸುಮ್ಮನೆ ಸೀಮೆ ಜಾಲಿ ಎಲ್ಲ ಬೆಳೆದ್ಬಿಟ್ಟೈತಿ. ಅವ್ರ ಹುಡುಗರೆಲ್ಲ ಕೆಲ್ಸಕ್ಕೆ ಹೋಗ್ತವೆ. ಅದಕ್ಕೇ ಸುಮ್ಮನೆ ಮಾರಿಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಮಾರ್ರಿ, ಸುಮ್ಮನೆ ಮಾರಿಬಿಟ್ಟು ಎಲ್ಲಾದ್ರೂ ಮನೆಗಿನೇ ಕಟ್ಟಿಸ್ರಿ. ನಾವಿವಾಗ ಹಂಗೇನಪ್ಪ, ನಮ್ಮದು ಬೆಂಗಳೂರಲ್ಲಿ ಜಮೀನು ಇತ್ತು ತುಂಬಾನೇ. ಅದನ್ನೆಲ್ಲ ಇವಾಗ ನಾವು ಜಮೀನು ಮಾಡಿದಲ್ಲೇ ಎಲ್ಲ ಮನೆ ಕಟ್ಟಿಸ್ಬಿಟ್ಟಿದ್ವಿ. ಸೈಟ್ ಮಾಡಿ ಎಲ್ಲ ಮನೆ ಕಟ್ಟಿಸಿ ನಮ್ಮದು ಇವಾಗ ಒಂದು 20 ಮನೆ ಬಾಡಿಗೆ ಬರುತ್ತೆ. ಎಲ್ಲ 5,000 10,000 ಹಿಂಗೆ ಡಬಲ್ ಬೆಡ್ರೂಮ್ ನಾವೆಲ್ಲ 10-12 ಸಾವಿರ ಬಾಡಿಗೆ ಎಲ್ಲ ಸಖತ್ತಾಗಿ ನಾವು ಬಾಡಿಗೆ ತಗೊಳ್ತೀವಿ. ಏನೋ ನಮ್ಗೆ ಇಲ್ಲಿ ಬಂದು ಹೋಗೋದಕ್ಕೆ ಇರಲಿ ಅಂತ. ನೀವು ಸುಮ್ಮನೆ ಜಮೀನು ಈಗ ನಮ್ಮಂಥವ್ರಿಗಾದ್ರೆ ಪರವಿಲ್ಲ. ಇವ್ರ ಪಾಪ ನಿಮ್ಮ ಜಮೀನಲ್ಲೇ ಮಾಡ್ಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ತಾಂಡು ಮನೆ ಎಲ್ಲಾದರೂ ಕಟ್ಟಿಸ್ಬಿಡಿ. ಸೈಟ್ ಗಿಟ್ ತೊಗೊಂಡು ಮನೆ ಕಟ್ಟಿದ್ರೆ ಚೆನ್ನಾಗಿ ದುಡ್ಕೋಬೋದು ಅಲ್ಲ. ಇವಾಗ ನೀವು ಎಷ್ಟು ರೇಟ್ ಹೇಳ್ಬೋದು ಅಂದಾಜು? ಎಷ್ಟು ಒಂದು ಎಕರೆಗೆ ಎಷ್ಟು ಬೆಲೆ ಬಾಳುತ್ತೆ ಇಲ್ಲಿ? ನಾವು ಅಕ್ಕ ಇವಾಗ ಸದ್ಯಕ್ಕೆ ನಮಗೂ ಗೊತ್ತಿಲ್ಲ ಎಷ್ಟು ರೇಟು ಏನು ಅಂತ. ಎಲ್ಲ ಒಂದು 15, 16, 17, 18 ಲಕ್ಷ ನಡೀತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಒಂದು 18 ಲಕ್ಷ ಒಂದು ಎಕರೆ. ನೋಡಿರಿ, ನೀವು ಎಲ್ಲಾನ ವಿಚಾರಿಸ್ರಿ, ಕೇಳ್ಕೊಂಡು ಯಾರನ್ನಾದ್ರೂ ಕರ್ಕೊಂಡು ಬನ್ನಿ, ಒಂದು ದಿವಸ ಕುತ್ಕೊಂಡು ಮಾತಾಡೋಣ. ನೋಡಿರಿ, ನಿಮ್ಗೆ ಈಗ ಇಷ್ಟ ಆಯ್ತಾ ಜಮೀನು? ಎಲ್ಲಾನ ಇಷ್ಟ ಆಗಿದ್ರೆ ಬೇಕಾದರೆ ಹೇಳ್ರಿ, ಮಾತಾಡ್ಕೊಂಡು ಮಾತಾಡೋಣ. ಇನ್ನೇನು ಮಾತಾಡ್ಬಿಟ್ರೆ ಯಾವುದೂ ಇರೋದಿಲ್ಲ. ಹೌದಾ, ನೀವು ಅಲ್ಲೇ ಇವಾಗಲೇ ಕೊಡೋ ಸ್ಟೇಜಲ್ಲಿ ಇದ್ದೀರಾ? ಕೊಡ್ತೀವಿ. ನಾವು ಕೊಡೋದಕ್ಕೆ ಇರೋದಂದ್ಮೇಲೆ ಅದಕ್ಕೆ ತಾನೇ ಅಣ್ಣ ಹೇಳಿ ಕಳಿಸಿರೋದು. ಈ ಮೂಲೆಯಿಂದ ಇದು ಯಾವುದು? ಇಲ್ಲಿ ಪಕ್ಕದಲ್ಲಿ ತೋಟ ಇದೆಯಲ್ಲ, ಇದ್ಯಾವುದು? ಅದು ನಮ್ಮ ಮೈದ್ನೊಂದು. ನಮ್ಮ ಅಯ್ಯಪ್ಪ ಐತಲ್ಲ, ಅವ್ರ ತಮ್ಮ. ಅವನವು ನೀರೇ ಇದ್ದಾವೆ. ಅವನು ಅಡಿಕೆ ತೋಟ ಮಾಡ್ಕೊಂಡಿದ್ದಾನೆ. ಅವನಿಗೂ ನಮಗೂ ಸ್ವಲ್ಪ ಆಗಲ್ಲ, ಜಗಳ ಜಾಸ್ತಿ. ಅದಕ್ಕೆ ನಮ್ಮ ಪಾಡಿಗೆ ನಾವಿರ್ತೀವಿ, ಅವನ ಪಾಡಿಗೆ ಅವನು ಇರ್ತಾನೆ. ಅವನು ನೀರು ಬಿಡಲಿಲ್ಲ ಅಂದ್ರೆ ಅವಾಗ ನಮ್ಮದು ತೋಟ ಐತಿ ಇದೆಲ್ಲನ. ಭಾಳ ಚೆನ್ನಾಗೈತಿ. ನೆಲ ಮಾತ್ರ ಬೆಳೆ ಎಲ್ಲ ಸೂಪರಾಗಿ ಬರುತ್ತೆ. ತೋಟ ಇತ್ತು. ತೋಟ ಎಲ್ಲ ನಾವು ಹಾಳು ಮಾಡಿಬಿಟ್ಟು ನಾವು ಬಿಟ್ವಿ. ಬಿಡತ್ಲಾಗ ನಮ್ಮ ಹುಡುಗರು ದುಡಿತಾವೆ ಅಂತ ಹೇಳಿ ನೀರಿಲ್ದಂಗೆ ಅಲ್ವಾ, ಅದಕ್ಕೆ ಬಿಟ್ವಿ. ಇದು ನಮ್ಮ ಮೈದ್ನೊಂದು. ಒಬ್ಬನೇ ಅವನು ಇರೋದು. ಇನ್ನೇನು ಯಾರು ಇಲ್ಲ. ನಮ್ಮ ಅಯ್ಯಪ್ಪರು ಇನ್ನೇನು ಇಬ್ಬರೇನೆ, ಯಾರೂ ಇಲ್ಲ. ಹೆಂಗೋತ್ಲಾಗೆ ಆರಾಮಾಗಿ ಐದೀವಿ ಚೆನ್ನಾಗಿ. ಯಾವುದು ಟೆನ್ಷನ್ ಇಲ್ಲಂಗೆ ಆರಾಮಾಗಿ ಐದೀವಿ. ನೋಡಿರಿ, ಒಂದು ರೇಟ್ ಮಾಡಿ ತಗೊಳ್ರಿ. ಗಳಕ್ಕ ಆ ಮೂಲೆಯಿಂದ ಈ ಮೂಲೆವರೆಗೂ ಸೀಮೆ ಜಾಲಿ ಎಲ್ಲ ಏನು ಬೆಳೆದೈತೋ ಅದೆಲ್ಲ ಇವ್ರದ್ದು. ಹಾಗೆ ಗೇಯ್ಕೊಂಡಿರೋದೆಲ್ಲನ ಅವ್ರದ್ದು. ಅದಕ್ಕೆ ನೀವು ಇವಾಗ ತಗೊಂಡೆಲ್ಲ ಅಚ್ಚುಕಟ್ಟು ಮಾಡಿಸ್ಬಿಟ್ಟು ಒಂದ್ಸತಿ ಕ್ಲೀನ್ ಮಾಡಿಸ್ರಿ. ಕ್ಲೀನ್ ಮಾಡಿಸಿದ್ಮೇಲೆ ಎಲ್ಲನ ಬೇಕಾದರೆ ಅಳತೆ ಮಾಡಿಸ್ರಿ. ಆವಾಗ ಎಲ್ಲಿಗೆ ಹೋದ್ರೂ ಅವ್ರ ಜಾಗದಾಗ ಹೋದ್ರೂ ಬಿಟ್ಕೊಡ್ತಾರೆ. ಆಯಿತು ಬಿಡಿ, ಎಲ್ಲ ತಗೊಳ್ತೀವಿ. ಆಮೇಲೆ ಕ್ಲೀನ್ ಮಾಡಿಸಿದ್ಮೇಲೆ ಬೇಕಾದರೆ ಅಳತೆ ಮಾಡಿಸ್ಕೊಂಡ್ರೆ ಆಯಿತು. ಅಳತೆ ಮಾಡಿಸ್ಬಿಟ್ಟು ಎಲ್ಲ ತಂತಿ ಬೇಲಿ ಮಾಡಿಸ್ತೀವಿ. ನಾವು ಹಾಗೆ ಒಂದು ಮನೆ ಕಟ್ಟಬೇಕು. ತೊಗೊಂಡಿದ ತಕ್ಷಣ ಇಲ್ಲಿ ಮನೆ ಕಟ್ಟಬೇಕು. ಒಂದು ತೋಟದ ಮನೆ ಅಂತ ಹೇಳಿ, ಅದಕ್ಕೆ ತೋಟದ ಮನೆ ಅಂತ ಹೇಳಿ ಒಂದು ಹೆಸರು ಇಡಬೇಕು ಅಂತ ನಾವು ತುಂಬ ಆಸೆಯಲ್ಲಿದ್ದೀವಿ. ಯಾಕಂದರೆ ನಮಗೆ ಅಲ್ಲಿ ಇದ್ದು ಒಂಥರ ವಾತಾವರಣ ನಮಗೆ ಹಳ್ಳಿ ಕಡೆ ಬರಬೇಕು ಅಂತ. ವಾರಕ್ಕೊಂದ್ಸತಿ ಹಿಂಗೆ ಬಂದು ಹೋದರೆ ಇಲ್ಲಿ ತರಕಾರಿ ಆಗಲಿ ಒಂದು ಹೂವು ಎಲ್ಲ ಬೆಳೆಸ್ಕೊಂಡು ಈ ಕಡೆ ಬಂದು ಹೋಗ್ತಾ ಇರ್ಬೋದು ಅಂತ. ಮಾಡ್ರಕ್ಕ, ಬೇಕಾದ್ರೆ ನಾವೇ ನೋಡ್ಕೊಂತೀವಿ ನಿಮ್ಮ ತೋಟದ ಮನೇನ. ಮಾಡ್ರಿ ಒಳ್ಳೇದಾಗಲಿ. ಬರೀ ಹೋಗೋಣ, ಮನೆ ಹತ್ರ ಹೋಗಿ ಟೀ ಕುಡ್ಕೊಂಡು ಹೋಗಿರಂತೆ. ಯಾವಾಗ ಬರ್ತೀರಾ ಮಾತಾಡೋಕ್ಕೆ? ನಮ್ಮ ತಮ್ಮ ಇದ್ದಾರೆ. ನಮ್ಮ ತಮ್ಮನ ಕರ್ಕೊಂಡು ನಾಳೆ ನಾಡಿದ್ದಲ್ಲಿ ಬರ್ತೀನಿ. ನಾಳೆ ನಾಡಿದ್ದಲ್ಲಿ ಬಂದು ಮಾತಾಡ್ಕೊಂಡು ಹೋಗೋಣ. ಸರಿ ಅಕ್ಕ, ಇಷ್ಟ ಆಯ್ತಾ? ತಗೊಳ್ತೀರಾ?
ತುಂಬ ಇಷ್ಟ ಆಯಿತು. ಸೀಮೆ ಜಾಲಿ ಬೆಳೆದೈತೆ, ತಗ್ಸಿದ್ರೆ ಸರಿ ಹೋಗುತ್ತೆ. ಆಯ್ತಮ್ಮ, ಸರಿ ಆಯಿತು, ತಗೊಳ್ತೀವಿ. ಹೇಳಿ, ಯಾರಿಗೂ ಹೇಳ್ಬೇಡಿ, ತಗೊಳ್ತೀವಿ. ನಾಳೆ ನಾಳೆದಲ್ಲಿ ಫೋನ್ ಮಾಡ್ತೀನಿ ನಾನು, ಬರ್ತೀವಿ. ಹಾಂ ಸರಿ ಆಯಿತು, ಬರ್ರಕ್ಕ ಹೋಗೋಣ. ಮನೆ ಹತ್ರ ಹೋಗಿ ಊಟ ಗೀಟ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಗಿರಂತೆ. ನಡೀರಿ ಹೋಗೋಣ. ರೀ, ಕಾರ್ ತಗೊಂಡು ಬನ್ನಿ. ಆ ಕಡೆಗೆ ಹಾಸಿ ತಗೊಂಬನ್ನಿ ಕಾರು. ಅಲ್ಲಿ ರೋಡ್ ಇದೆಯಲ್ಲ, ಈಗ ಈ ಕಡೆಗೆ ಬರುತ್ತೆ, ತಗೊಂಬರ ಕೇಳಕ್ಕ. ಬೆಂಗಳೂರವ್ರ ಸಾವುಕಾರ ಅಲ್ವೇನೆ ಇವರು? ಮಸ್ತಾಗೈತಿ, ಬೆಂಕಿ ಕಿಕ್ಕಿರ್ಬೇ ದೊಡ್ಡೈತಿ, ಮಸ್ತಾಗೈತಿ ಬಾ ಇವ್ರದ್ದು. ಇಲ್ಲೇ ಬರುತ್ತೇಳಿ, ಇಲ್ಲೇ ತೊಗೊಂಬರ್ತೀನಿ ಗಾಡಿನ. ಇವರೇ ತೋಟ ತಮ್ಮರು. ಯಾರೋ ಬೆಂಗ್ಳೂರಂತಿ ಅಚ್ಚೆ ಕಾರ್ನ ಬಂದವ್ರಿ. ತಾಂಬ್ತಾರಂಗಾರೆ ಹೋಗತ್ತ ಅಣ್ಣ, ಬೋರ್ ಪಾಯಿಂಟ್ ಮಾಡಿಸ್ಕೊಡ್ತೀನಿ, ಸುಮ್ಮನೆ ಮಾರಬೇಡ್ರಿ ಅಂತ ಹೇಳೋಣ. ಇವಾಗ ಆತನ ತಿಪ್ಪತ್ತಿ ನಾನು ಬೆಳಕಬೋದತ್ತ. ಅವ್ರು ಕೇಳಲ್ಲ ಬಿಡತ್ಲಾಗ ಹೆಂಗನ ಮಾಡ್ಕೊಂಬ್ಲೇಳ. ಅವ್ರ ಜಮೀನು ಅವ್ರವ್ರ ಇಷ್ಟ. ನಿನ್ನ ಬಾಗೋದು ನಿನಗೆ ಬಂದೈತಲ್ಲ, ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಲ್ಲಣ್ಣ, ಮುಂದೆ ಹುಡುಗರು ಮಕ್ಕ ನೋಡಬೇಕು, ಅದಕ್ಕಾಗಿ ಒಂದು ಪಾಯಿಂಟ್ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತೀನಿ. ಬೇಕಾದ್ರೆ ನಾನು ನಾವೇ ಮಾಡ್ಕೊಂಡು ಮಾಡ್ಕೊಂಬ್ಲಪ್ಪ. ಮಾರಬೇಡ್ದು. ಇದು ಇನ್ನೇನು ಒಂದು 50,000 ಆಗುತ್ತೆ. ಇದನ್ನೆಲ್ಲ ಕಟ್ ಮಾಡ್ಸೋಕ್ಕೆ ಒಂದು 50,000 ಆಗಿದ್ರೆ ಇನ್ನೇನು ಯಾತು ಇರಲ್ಲ. ಯಾವುದು ಬೆಳ್ಕೊಬೋದು, ತಿಪ್ಪತ್ತಿ ಬೆಳ್ಕೊಂಡತ್ತ ಸಾಲ ಪಾಲ ಇನ್ನಿರೋ ಒಂದು ಇಟ್ಟೊಂದು ಸಾಲ ಮಾಡಿ ಒಟ್ಟು ತೀರ್ಸಾಕಿದೇನು ಇರೋದೊಂದಿಟ್ಟು ಸಾಲಕ್ಕೆಲ್ಲ ಇದನ್ನು ತೀರ್ಸಿರಿ ಮಾರಿರಿ. ಹೆಂಗೆ ಮಾಡ್ತೀವಳು ಮುಂದೆ ಮಕ್ಳು ಮರಿಗೆಲ್ಲನ? ಅಯ್ಯಮ್ಮ ಹೇಳಿರೆ ಕೇಳೋ ಅಂಥದ್ದಲ್ಲ, ಸುಮ್ಮನಿರು. ಹಂಗನ ಮಾಡ್ಕೊಂಡು ಹೋಗ್ಲೇಳಿ. ಹೇಳಿರಿ ಇವಾಗ ಸುಮ್ಮನೆ ಜಗಳ. ಯಾಕೆ ನಿನಗೆ ಕೊಟ್ಟವ್ರು ಅವ್ರವ್ರದವ್ರು ತಗೊಂಡವ್ರು, ಅವ್ರು ಹೆಂಗನ ಮಾಡ್ಕೊಂಬ್ಲೇಳು. ಅಲ್ಲ, ನಮಗೆ ಮನ್ಸು ತಡಿಯಲ್ಲ. ಅಯ್ಯೋ ಹುಡುಗರು ಇದ್ದಾವೆ, ಹೆಂಗಪ್ಪ ಏನಪ್ಪ ಎತ್ತಪ್ಪ ಅಂತ ಹೇಳಿ ಬೋಲ್ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಅದಕ್ಕೆ ಹೇಳ್ದೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಕಿರು. ತಲೆ ಕೆಡಿಸ್ಕೊಬಾರ್ದು, ಭಾಳ ತಲೆ ಕೆಟ್ಟೋಗುತ್ತೆ. ಮಾತಾಡ್ತಾ ತಲೆ ಕೆಟ್ಟೋಗುತ್ತೆ. ಸುಮ್ಮನಿರು, ಹೆಂಗನ ಮಾಡ್ಕೊಂಬ್ಲೇಳು. ಹಂಗ ಅನ್ನೋಣ ಒಂದ್ಸತಿ. ಬೋರ್ ಪಾಯಿಂಟ್ ಮಾಡ್ಕೊಡ್ತಾನಂತೆ ಸಿದ್ಲಿಂಗ. ಮಾಡೋದಾದ್ರೆ ಮಾಡಪ್ಪ, ಹಿಂಗೆ ಅಂತೇಳಿ ಏನೋ ಒಂದು ನೋಡೋಣದಿಲ್ಲ ಏನಂತಾರೆ. ಹಂಗಂತೀನಿ ಹೇಳಪ್ಪ, ಹೋಗೋದಿಲ್ಲ. ನಿಮ್ಮ ಅಣ್ಣನ ತಗಾದ್ರು ಹಂಗಂತೀನಿ, ಆಯಮ್ಮಂತಾಗ ಹಂಗಂತೀನಿ. ನೋಡೋಣದಿಲ್ಲ. ನೀನು ಆ ಹುಡುಗರ ಬಗ್ಗೆ ಯೋಚನೆ ಮಾಡ್ತೀಯಲ್ಲ, ನೋಡೋಣದಿಲ್ಲ ಏನಂತಾರೆ ಅಂತೇಳಿ. ಹೆಂಗ ಒಂದು ಮಾತಂಗೆ ಅನ್ನೋಣ. ತಿರುಗಿಗಳಪ್ಪ ಒಂದಿಲ್ಲ ಅಂಬೋದು ಬೇಡ. ನಾವು ಹುಡುಗರ ಮಕ್ಕ ನೋಡಬೇಕು. ನಂದೇನೇನು ಕಳ್ಕೊಂಬಲ್ಲ ಅಣ್ಣ. ಅವಾಗಲೂ ಅಡಿಕೆ ಗಿಡಕ್ಕೆ ಅವ್ರು ನೀರು ಇಕ್ಕೊಂಡ್ರು. ರಾತ್ರಿ ಹೊತ್ನ ಬಂದು ನಮ್ಮ ಅಣ್ಣ ಇಕ್ಕೆಮನು. ನಾನು ಬೇಡ ಅಂಬಲಿಲ್ಲ. ಇಕ್ಕೆಣ್ಣ ಕಣಣ್ಣ. ನನಗೇನು ಅವ್ರು ಅಡಿಕೆ ಗಿಡ ಹಾಳಾಗ್ಲಿ ಎಂಬುದಿರಲಿಲ್ಲ. ಅವೇನೋ ರೋಗ ಬಂದು ಇದಾಗಿದ್ದು. ಅವಾಗೆಲ್ಲ ನಾವು ಔಷಧಿ ಹೊಡೆದು ಗೊಬ್ಬರ ಹಾಕ್ರಿ ಅಂತ ಹೇಳಿದೆ, ಕೇಳಿಲ್ಲ. ಅದೆಲ್ಲ ಮಾಡಿದ್ರೆ ಚೆನ್ನಾಗಾಗವು. ಅವರೇ ತಲೆ ಕೆಡಿಸ್ಕೊಂಬ್ಲಿಲ್ಲ. ನೀರು ಇಕ್ಕೊಂಡ್ರು ರಾತ್ರಿ ಹೊತ್ನಾಗ 1 ತಿಂಗಳು 1.5 ತಿಂಗಳು ನೀರು ಇಕ್ಕೋಣ. ನಾನು ಬೇಡ ಅಂಬಲಿಲ್ಲ. ಬಿಡತ್ತ ಇಕ್ಕೊಂಬ್ಲಿ, ನಾನು ಆಗ್ಲತ್ನಾಗ ಹಾಕ್ತವೆ ಅಂತೇಳಿ ಸುಮ್ಮನೆ ನಾನು ಯಾರ್ದಾಗೂ ಹೇಳ್ಕೊಂಬಕ್ಕೆ ಹೋಗಲಿಲ್ಲ ಸ್ಯಾನೆ. ಅದು ಗೊತ್ತಾಗಲ್ಲ ಜನಕ್ಕೆ. ರಾತ್ರಿ ಹೊತ್ನಾಗ ಕೇಳಿದ್ದು ಪಾಪ ಸಿದ್ಲಿಂಗ್ ಅಂತಾಗೆ ಒಳ್ಳೆ ಮನ್ಸೈತಿ. ಬೆಂಗಳೂರವ್ರು ಯಾರೋ ಬಂದಿದ್ಕೆ ನೋಡಿ ನಮ್ಮ ಅಣ್ಣಗೆ ಹೊಲ ಮಾಡ್ತಾನಲ್ಲ, ಬೋರ್ ಪಾಯಿಂಟ್ ಮಾಡಿಕೊಟ್ರೆ ನಾನು ಮಾಡ್ತಾನೆ, ನನ್ನವೇ ನೀರು ಹೊಡ್ಕೊಂಬ್ಲೇಳು ಅಂತಾನೆ. ಅವಾಗ ಪಾಪ ಅದನ್ನ ಹೊಡ್ಕೊಂಡ್ರು. ರಾತ್ರಿ ಹೊತ್ನಾಗ ಹೊಡ್ಕೊಂಡ್ರು ಬಿಡತ್ತ ಅಂತೇಳಿ ಸುಮ್ಮನಾದ. ಇವಾಗ ಜನಕ್ಕೆ ಇವಾಗ ನೀರು ಬಿಡಲಿಲ್ಲ ಮಂಗಾಗುತ್ತೆ. ಸಿದ್ಲಿಂಗ್ ಅಂತಾಗೆ ಒಳ್ಳೆ ಮನ್ಸೈತಿ. ಅದು ಯಾರಿಗೂ ಅರ್ಥ ಆಗಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.